ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿಯ ಹಬ್ಬ ಯಾವಾಗ ಬಂದಿದೆ, ಹಾಗೆ ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಾವು ಯಾವ ಪ್ರಯೋಜನಗಳನ್ನು ಪಡಿಬಹುದು, ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ 2024ರಲ್ಲಿ ನಾಗರ ಪಂಚಮಿ ಹಬ್ಬ ಯಾವಾಗ ಬಂದಿದೆ ಅಂತ ನೋಡೋಣ. ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ಶ್ರಾವಣ ಮಾಸದ ಪಂಚಮಿ ತಿಥಿಯ ಪ್ರಕಾರ ಆಗಸ್ಟ್ 9ನೇ ತಾರೀಕು ಶುಕ್ರವಾರದಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗತ್ತೆ. ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು ಆಗಸ್ಟ್ 9ನೇ ತಾರೀಕಿನಂದು ಶುಕ್ಲ ಪಕ್ಷ ನವಮಿಯಂದು ಬೆಳಗ್ಗೆ 12 ಗಂಟೆ 36 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆಯೇ ಆಗಸ್ಟ್ 10ರಂದು ಬೆಳಗ್ಗೆ 3 ಗಂಟೆ 14 ನಿಮಿಷಕ್ಕೆ ಕೊನೆಗೊಳ್ಳುತ್ತೆ. ಆದ್ದರಿಂದ ಆಗಸ್ಟ್ 9ನೇ ತಾರೀಕಿನಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡಲಾಗತ್ತೆ. ನವಗ್ರಹಗಳಲ್ಲಿ ರಾಹು ಮತ್ತು ಕೇತುವನ್ನು ನೆರಳು ಗ್ರಹಗಳು ಅಂತ ಕರೆಯಲಾಗುತ್ತೆ. ಅಂದರೆ ಅದನ್ನು ಛಾಯಾಗ್ರಹಗಳು ಅಂತ ಕರೀತಾರೆ. ಈ ಎರಡು ಗ್ರಹಗಳು ನಮ್ಮ ಜಾತಕದಲ್ಲಿ ಉತ್ತಮವಾಗಿದ್ದರೆ ನಮ್ಮ ಜೀವನದಲ್ಲಿ ರಾಜಯೋಗವನ್ನು ತರ್ತವೆ. ಆದರೆ ರಾಹು ಮತ್ತು ಕೇತುಗಳ ಸ್ಥಾನಗಳು ಏನಾದರೂ ಕೆಟ್ಟದಾಗಿದ್ದರೆ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಜಾತಕದಲ್ಲಿ ಈ ಎರಡೂ ಛಾಯಾಗ್ರಹಗಳ ಕೆಟ್ಟ ಸ್ಥಾನದಿಂದಾಗಿ ಯಾವುದೇ ವ್ಯಕ್ತಿಯು ಜೀವನದಲ್ಲಿ ಕಷ್ಟದ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಕಠಿಣ ಪರಿಸ್ಥಿತಿಗಳು ಎದುರಾದಾಗ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೂಡ ಸಾಧ್ಯ ಆಗೋದಿಲ್ಲ. ನಮ್ಮ ಜಾತಕದಲ್ಲಿ ರಾಹು ಶುಭ ಸ್ಥಾನದಲ್ಲಿದ್ದರೆ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ವಿದೇಶಕ್ಕೆ ಹೋಗುವ ಅವಕಾಶವಿರುತ್ತೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀವಿ. ನಮ್ಮ ವೃತ್ತಿ ಜೀವನ ಕೂಡ ಉತ್ತಮವಾಗಿರುತ್ತೆ. ನಮ್ಮ ಎಲ್ಲ ನಿರ್ಧಾರ ಉತ್ತಮವಾಗಿರುತ್ತೆ. ಹಾಗೆ ಜಾತಕದಲ್ಲಿ ರಾಹು ಮತ್ತು ಕೇತು ದೋಷದ ನಿವಾರಣೆಗೆ ನಾಗರ ಪಂಚಮಿ ಅತ್ಯುತ್ತಮ ದಿನ ಅಂತ ಹೇಳಲಾಗತ್ತೆ. ಈ ದಿನ ನಾಗದೇವತೆಯನ್ನು ಪೂಜಿಸೋದ್ರಿಂದ ರಾಹುಕೇತು ದೋಷ ಮತ್ತು ಕಾಳಸರ್ಪ ದೋಷ ನಿವಾರಣೆಯಾಗುತ್ತೆ ಅನ್ನುವ ನಂಬಿಕೆ ಇದೆ. ನಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಂದ ಹೊರಬರಲು ನಾಗರ ಪಂಚಮಿಯ ದಿನದಂದು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ಈ ದೋಷದ ನಿವಾರಣೆಗೆ ಶಿವನ ಆರಾಧನೆ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ. ಹೀಗೆ ಪಠಣೆ ಮಾಡೋದ್ರಿಂದ ಕಾಳಸರ್ಪ ದೋಷ ನಿವಾರಣೆಯಾಗುತ್ತದೆ ಅನ್ನುವ ನಂಬಿಕೆ ಇದೆ. ಗಂಗಾ ಜಲದಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕಾಗತ್ತೆ. ಬೆಳ್ಳಿ ಅಥವಾ ತಾಮ್ರದಿಂದ ಮಾಡಿದಂತಹ ಒಂದು ಜೋಡಿ ಹಾವುಗಳನ್ನು ಪವಿತ್ರ ನದಿಯಲ್ಲಿ ಬಿಡಬೇಕಾಗತ್ತೆ ಅಥವಾ ಶಿವಲಿಂಗದ ಮೇಲೆ ಅರ್ಪಿಸಬಹುದು. ಹೀಗೆ ಮಾಡೋದ್ರಿಂದ ಕಾಳಸರ್ಪದ ದೋಷದ ಪರಿಣಾಮ ಕಡಿಮೆಯಾಗುತ್ತೆ ಅನ್ನುವ ನಂಬಿಕೆ ಇದೆ. ಇನ್ನು ರಾಹುಕೇತು ದೋಷ ತಡೆಯಲು ನಾಗಪಂಚಮಿಯ ದಿನದಂದು ತುಳಸಿ ಗಿಡ ನೆಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ. ಪಂಚಮಿಯ ದಿನದಂದು ತುಳಸಿ ಗಿಡ ನೆಟ್ಟು ಸೇವೆ ಮಾಡೋದ್ರಿಂದ ರಾಹು ಸಂತುಷ್ಟಿಯಾಗ್ತಾನೆ ಅಂತ ಹೇಳಲಾಗತ್ತೆ. ಅದರ ಹೊರತಾಗಿ ಅಂದು ಮಣ್ಣಿನ ಹಾವನ್ನು ಮಾಡಿ ಅರಳಿ ಮರದ ಕೆಳಗೆ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ರಾಹುವಿನ ದುಷ್ಪರಿಣಾಮಗಳನ್ನು ನಿವಾರಿಸಲು ಬಡವರಿಗೆ ದಾನವನ್ನು ಮಾಡಬೇಕಾಗತ್ತೆ. ನವನಾಗ ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಉತ್ತಮ ಫಲಿತಾಂಶವನ್ನು ಕೂಡ ನಾವು ಪಡಿಬಹುದು. ರಾಹು ಮತ್ತು ಕೇತುಗಳನ್ನು ನಾವು ಒಲಿಸಿಕೊಳ್ಳಲು ಕೆಲವು ಮಂತ್ರಗಳನ್ನು ಕೂಡ ಪಠಣೆ ಮಾಡಬೇಕಾಗತ್ತೆ. ಅಂದು ನಾಗದೇವತೆಯನ್ನು ಪೂಜಿಸೋದ್ರಿಂದ ಜಾತಕದಲ್ಲಿ ರಾಹು ಮತ್ತು ಕೇತುಗಳಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗ್ತವೆ. ಪಂಚಮಿಯ ದಿನದಂದು ನಾಗದೇವತೆಯನ್ನು ಆರಾಧಿಸೋದ್ರಿಂದ ಎಲ್ಲ ರೀತಿಯ ಅನಿಷ್ಟಗಳು ದೂರವಾಗ್ತವೆ ಮತ್ತು ಮನುಷ್ಯರು ಹಾವಿನ ಭಯದಿಂದ ಮುಕ್ತರಾಗ್ತಾರೆ ಅನ್ನುವ ನಂಬಿಕೆ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ನಾಗರ ಪಂಚಮಿ ಹಬ್ಬ ಯಾವಾಗ ಆಚರಣೆ ಮಾಡಬೇಕು ಅನ್ನೋ ವಿಷಯ ಗೊತ್ತಾಗಿದೆ. ಹಾಗೆ ಯಾಕೆ ಈ ಹಬ್ಬವನ್ನು ಮಾಡಬೇಕು, ಈ ಹಬ್ಬವನ್ನು ಮಾಡೋದ್ರಿಂದ ಕಾಳಸರ್ಪ ದೋಷದಿಂದ ನಾವು ಮುಕ್ತಿಯನ್ನು ಪಡಿಬಹುದು, ಜೊತೆಗೆ ರಾಹು ಮತ್ತು ಕೇತುವಿನ ಆಶೀರ್ವಾದವನ್ನು ಪಡೆಯೋದಕ್ಕೆ ಅಂತಲೇ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅನ್ನೋ ವಿಷಯನ ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರಗಳು.